ಚಿಕ್ಕಮಗಳೂರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಮೀಪ ಇರುವ ಒಂದೇ ಮಾತರಂ ಆಟೋ ನಿಲ್ದಾಣದಲ್ಲಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆಯವರು ಧ್ವಜಾರೋಹಣ ನೆರವೇರಿಸಿ ತಾಯಿ ಕನ್ನಡಾಂಬೆಗೆ ಪುಷ್ಪ ನಮನ ಸಲ್ಲಿಸಿದರು. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ. ಬಳಿಕ ಮಾತನಾಡಿದ ಅವರು, ರಾಜ್ಯದಲ್ಲಿ ಹಲವಾರು ಭಾಷಿಕರು ನೆಲೆಸಿದ್ದು ಭಾಷಾ ತಾರತಮ್ಯ ಅಳವಡಿಸಿಕೊಳ್ಳಬೇಕು. ಪ್ರತಿಯೊಬ್ಬರೂ ತಮ್ಮ ಮಾತೃಭಾಷೆ ಮೇಲೆ ಪ್ರೀತಿ, ನಾಡ ಭಾಷೆಯ ಮೇಲೆ ಗೌರವ ಹೊಂದಿರಬೇಕು. ಎಲ್ಲರೂ ಕನ್ನಡ ಭಾಷೆಯನ್ನು ಕಡ್ಡಾಯವಾಗಿ ಕಲಿಯಬೇಕು ಎಂದರು. ಇವತ್ತಿನ ದಿನ ಏನು ನಾವು ಕನ್ನಡ ರಾಜ್ಯೋತ್ಸವ ನವೆಂಬರ್ 1ಗೆ ನಾವು ಆಚರಿಸ್ತೀವಿ. ಬಟ್ ನಾನು ನೋಡಿದಾಗೆ ಕನ್ನಡ ಪರ ಸಂಘಟನೆಗಳು ಮತ್ತು ಈ ಆಟೋ ಸ್ಟ್ಯಾಂಡಲ್ಲಿ ಇರ್ತಕ್ಕಂಥ ಸಂಘಟನೆಗಳು ನೀವು ಅದನ್ನು ವರ್ಷ ಪರ್ಯಂತ ಅದನ್ನು ನೀವು ಸೆಲೆಬ್ರೇಟ್ ಮಾಡ್ತೀರಾ. ಅದು ಭಾಳ ಪ್ರೈಡಾಗಿ ನೀವು ಹೆಮ್ಮೆಯಾಗಿ ತೊಗೊಂಡ್ಬಿಟ್ಟು ಈ ಥರ ಎಲ್ಲ ಒಂದಾಗಿ ಯಾವುದೂ ಅಲ್ಲಿ ಜಾತಿ ಧರ್ಮ ಏನೂ ನೋಡಲಾರದೆ ಮಾನವೀಯತೆಯ ದೃಷ್ಟಿಯಿಂದ ನೀವು ಅದನ್ನು ಸೆಲೆಬ್ರೇಟ್ ಮಾಡ್ತೀರಾ. ಮತ್ತು ನಿಜವಾಗ್ಲೂ ಸಹಿತ ಕನ್ನಡವನ್ನು ಉಳಿಸಿ ಬೆಳೆಸಲಿಕ್ಕೆ ನಿಮ್ಮ ಕೊಡುಗೆ ತುಂಬ ಇದೆ. ನಮ್ಮ ಆಟೋ ಸ್ಟ್ಯಾಂಡಲ್ಲಿ ಅವರು ಯಾವ ಥರ ಅವ್ರ ಜೊತೆ ನಡ್ಕೋತಾರೆ, ಅವ್ರಿಗೆ ಎಷ್ಟು ಮಾನವೀಯತೆಯನ್ನು ನೋಡ್ತಾರೆ, ಅದು ಏನಿದೆ ಅವ್ರು ಯಾವ ಥರ ಸ್ಪಂದಿಸ್ತಾರೆ ಅಂತಕ್ಕಂಥದ್ರ ಬಗ್ಗೆ ಅದು ಭಾಳ ಇಲ್ಲಿವರೆಗೆ ನಾನು ಬಂದು 2-2.5 ವರ್ಷ ಆಯಿತು. ಆಟೋ ಸ್ಟ್ಯಾಂಡ್ ಬಗ್ಗೆ ನಮಗೆ ಯಾವುದೂ ಒಂದು ಕಂಪ್ಲೇಂಟ್ ಇಲ್ಲ. ಸೊ ಇದೇ ಉತ್ಸಾಹದಿಂದ ನಾವು ನೀವೆಲ್ಲ ಸೇರಿ ಚಿಕ್ಕಮಗಳೂರು ಜಿಲ್ಲೆ ಹೆಸರನ್ನು ಒಳ್ಳೆಯ ಹೆಸರು ತರಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡೋಣ. ನಗರಸಭೆ ಪೌರಾಯುಕ್ತರಾದ ಬಿಸಿ ಬಸವರಾಜ್ ಅವರು ಮಾತನಾಡಿ, ಕನ್ನಡವನ್ನು ಉಳಿಸುವಲ್ಲಿ ಆಟೋ ಚಾಲಕರ ಪಾತ್ರ ಅಪಾರವಾಗಿದೆ. ಕೇವಲ ನವೆಂಬರ್ ತಿಂಗಳ ಕನ್ನಡಿಗರಾಗದೆ ವರ್ಷ ಪೂರ್ತಿ ಕನ್ನಡ ಉಳಿವಿಗಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಎಂದರು. ಕೊನೆಯ ದಿನ 30ನೇ ತಾರೀಕು ತಾವು ಇದುವರೆಗೂ ಸಂಭ್ರಮದಿಂದ 1 ತಿಂಗಳ ಕಾಲ ಕನ್ನಡದ ಆಚರಣೆ ಮಾಡಬೇಕು, ಕನ್ನಡ ಹಬ್ಬನ ಆಚರಣೆ ಮಾಡಬೇಕು ಅಂತ 1 ತಿಂಗಳಿಂದ ಪ್ರಯತ್ನಗಳನ್ನು ಮಾಡಿ ತುಂಬ ಅದ್ಭುತವಾಗಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀರಿ. ಈ ಆಯೋಜನೆ ಮಾಡಿರ್ತಕ್ಕಂಥ ತಮಗೆಲ್ಲರಿಗೂ ನಮ್ಮ ನಗರದ ಜನತೆಯ ಪರವಾಗಿ ತುಂಬ ಧನ್ಯವಾದಗಳನ್ನ ಹೇಳ್ತಿದ್ದೇನೆ. ಹಾಗೆಯೇ ಒಂದು ಕನ್ನಡ ಉಳಿಬೇಕು, ಕನ್ನಡದ ರಕ್ಷಿಸಬೇಕು ಅಂದರೆ ಹೆಚ್ಚು ಮಹತ್ವ ಕೊಡ್ತೀರಾ ಅಂತದ್ದು ನಮ್ಮ ಈ ಆಟೋ ಚಾಲಕರ ಸಂಘ ಅಂತಲೇ ಹೇಳ್ಬೋದು. ಯಾಕೆಂದರೆ ನಗರದಲ್ಲಿ ಪ್ರತಿದಿನ 1 ತಿಂಗಳ ಕಾಲಗಳನ್ನು ನೋಡ್ತಾ ಇದ್ದೀವಿ. ಎಲ್ಲೋ ಆಟೋ ಚಾಲಕಗಳಲ್ಲೂ ಸಹ ಮೊದಲನೇದಾಗಿ ಕನ್ನಡದ ಬಗ್ಗೆ ಆಸಕ್ತಿಯನ್ನು ಇಟ್ಕೊಂಡು, ಕನ್ನಡದ ಬಗ್ಗೆ ಗೌರವವನ್ನು ಇಟ್ಕೊಂಡು ಆಚರಣೆ ಮಾಡ್ತಿದ್ದೀರಾ. ನಿಮ್ಮಿಂದಲೇ ಮತ್ತು ಕನ್ನಡ ಪರ ಸಂಘಟನೆಗಳ ಪರವಾಗಿ ಸೇರಿ ಕನ್ನಡದ ಉಳಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಈಗಲೇ ನಮ್ಮ ಕನ್ನಡದ ತೇರನ್ನ ನಾವೆಲ್ಲ ಸೇರಿ ಎಳ್ಕೊಂಡು ಹೋಗ್ಬೇಕು. ಕನ್ನಡದ ವಿಶ್ವಮಟ್ಟಕ್ಕೆ ಆಲ್ರೆಡಿ ಬೆಳೆಸಿದ್ದೀವಿ, ಇನ್ನೂ ಕನ್ನಡದ ತೇರನ್ನ ವಿಶ್ವಮಟ್ಟಕ್ಕೆ ಬೆಳೆಸಬೇಕು ಅಂತ ತಮ್ಮೆಲ್ಲರಿಗೂ ಆಶಿಸ್ತಾ, ಹಾಗೆಯೇ ನಾಳೆಯಿಂದ ಚಿಕ್ಕಮಗಳೂರು ಜಿಲ್ಲೆಯ ಕೋಟೆ ಜಗದೀಶ್ ಅವರು ಮಾತನಾಡಿ, ಕನ್ನಡ ಭಾಷೆ ಬೆಳವಣಿಗೆಗೆ ಎಲ್ಲರೂ ಶ್ರಮಿಸಬೇಕು. ಕನ್ನಡ ನಾಡುನುಡಿಗಾಗಿ ದುಡಿದ ಮಹನೀಯರನ್ನ ಸದಾ ಸ್ಮರಿಸಿಕೊಳ್ಳಬೇಕು ಎಂದರು. ಅದೇ ರೀತಿ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮನ್ನು ಫಸ್ಟ್ ನೀವು ಕೂತ್ಕೊಂಡ್ರೆ ನಿಮ್ಮ ಸಮಸ್ಯೆ ಏನಿದೆ ನಾವು ಬಗೆಹರಿಸ್ಕೊಡ್ತೀನಿ ಅಂತಾರೆ. ಮೊನ್ನೆ ಕಾರ್ಯಕ್ರಮಕ್ಕೆ ಹೋದಾಗಲೂ ಅಷ್ಟೇ ನಮ್ಮನ್ನು ಒಂದು 40 ದಿನ ಸ್ವಾಗತಿಸಿ ನೀವು ಆಟೋ ಚಾಲಕರು ಕಾರ್ಯಕ್ರಮಕ್ಕೆ ಸಂತೋಷ ಬರ್ತೀವಿ ಅಂದರು. ಆಮೇಲೆ ಅವರಿಗೆ ಸಾಕಷ್ಟು ನನಗೆ ಫೋನ್ ಮಾಡಿದ್ದೀನಿ. ಅವರು ಕಾರ್ಯಕ್ರಮ ಒಂದು ದತ್ತ ಜಯಂತಿ ಕಾರ್ಯಕ್ರಮದ ಒತ್ತಡದಲ್ಲಿದ್ದರು ಅನ್ಸುತ್ತೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಉದ್ದೇಶಿಸಿ ಅವರೊಂದು 2 ಮಾತು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದ್ದು ಜಟಕ. ಕಾರ್ಯಕ್ರಮದಲ್ಲಿ ರಾಘವೇಂದ್ರ, ಈಶ್ವರ್, ವೆಂಕಟೇಶ್ ಮುಂತಾದವರು ಉಪಸ್ಥಿತರಿದ್ದರು. ವಿಧಿ ಅಲೆದಾಡಿಸುವ ಬಂಡಿ.